ಇಲ್ಲಿ ನೋಡಿ ಮತ್ತೊಂದು ಅದೇ ರೀತಿಯಾದಂತಹ ಘಟನೆ ನಡೆದಿದೆ. ಚಾಲಕನ ನಿಯಂತ್ರಣ ತಪ್ಪಿ ಕೆಎಸ್ಆರ್ಟಿಸಿ ಬಸ್ ಕೂಡ ಪಲ್ಟಿಯಾಗಿದೆ. ಅದೃಷ್ಟವಶಾತ್ ಬಸ್ನಲ್ಲಿ ಇದ್ದಂತಹ ಪ್ರಯಾಣಿಕರು ಪಾರಾಗಿರುವಂತದ್ದು. ಇಲ್ಲೂ ನಿದ್ದೆಯ ಮಂಪರ್ನಲ್ಲಿ ಇಲ್ಲಿ ನೋಡಿ, ಇಲ್ಲೂ ಕೂಡ ಅಷ್ಟೇ ಇಡೀ ಬಸ್ ಪಲ್ಟಿ ಹೊಡೆದು ಉಲ್ಟಾ ನಿಂತಿರುವಂತದ್ದು. ಸೇಮ್ ದೃಶ್ಯ ನಿನ್ನೆ ಕೂಡ ಇಂಥದ್ದೇ ನಡೆದಿತ್ತು ಹಾಸನದ ಹತ್ರ. ಇವತ್ತು ಈಗ ತಾನೇ ಒಂದು ಸುದ್ದಿ ನೋಡಿದ್ವಿ, ಅಲ್ಲೂ ಕೂಡ ಇದೇ ಪರಿಸ್ಥಿತಿ ಆಗಿದ್ದಂಥದ್ದು. ಯಾಕಿಷ್ಟು ಬೇಜವಾಬ್ದಾರಿಯನ್ನ ತೋರಿಸ್ತಾ ಇದ್ದಾರೆ ಚಾಲಕರುಗಳು ಅಂತ. ಇಡೀ ಬಸ್ ನಲ್ಲಿ ಕೂತಿರುವಂತ ಪ್ರತಿಯೊಂದು ಜೀವದ ಜವಾಬ್ದಾರಿಯನ್ನ ಹೊತ್ಕೊಂಡು ಹೋಗ್ತಾ ಇರ್ತಾರೆ. ಅದನ್ನ ಮರಿತಾ ಇದ್ದಾರೆ ಇತ್ತೀಚೆಗೆ ಚಾಲಕರುಗಳು. ತಲೆಯಲ್ಲಿ ಏನ್ ಇಟ್ಕೊಂಡು ಸಂಚರಿಸ್ತಾ ಇರ್ತಾರೆ. ನಿದ್ರೆ ಮಂಪರ್ನಲ್ಲಿ ಈ ಚಾಲಕ ಹೋಗಿ ಈ ರೀತಿಯಾದಂತ ಪರಿಸ್ಥಿತಿ ಉಂಟಾಗಿರುವಂತದ್ದು ಅಂತ ಕೇಳಿ ಬರ್ತಾ ಇದೆ. ಚಳ್ಳಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಇನ್ನು ಸಣ್ಣ ಪುಟ್ಟ ಗಾಯಗಳಾಗಿದೆ. 20ಕ್ಕೂ ಹೆಚ್ಚು ಮಂದಿ ಇದ್ರು ಆ ಬಸ್ನಲ್ಲಿ. ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಸಾವು ಅನ್ನುವಂತಹ ಸುದ್ದಿ ಬಂದಿಲ್ಲ. ರಾಯಚೂರು ಕಡೆಯಿಂದ ಬೆಂಗಳೂರು ಕಡೆಗೆ ಬರ್ತಾ ಇತ್ತು ಈ ಬಸ್. ಇತ್ತೀಚೆಗಂತೂ ಇಂತಹ ಘಟನೆಗಳು ದಿನಕ್ಕೊಂದ್ 2-3 ಆದ್ರೂ ನಡೀತಾನೇ ಇರುತ್ತೆ. ಅಷ್ಟೊಂದು ಬೇಜವಾಬ್ದಾರಿಯನ್ನ ತೋರಿಸ್ತಾ ಇದ್ದಾರಾ ವಾಹನ ಚಾಲಕರುಗಳು, ಅಥವಾ ಏನಾಗ್ತಿದೆ, ಏನ್ ಮಿಸ್ಟೇಕ್ ಆಗ್ತಾ ಇದೆ ಅನ್ನೋದನ್ನ ಕೂಡ ಒಂದ್ ಕಡೆ ಸಾರಿಗೆ ಇಲಾಖೆ ಏನಾದ್ರೂ ಗಮನ ಹರಿಸ್ಬೇಕಾ, ಏನಾದ್ರೂ ಇದಕ್ಕೆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾಡ್ಬೇಕಾ?